ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೋಬಿ ಮಂಚೂರಿ ಮಾಡೋದು ತುಂಬ ಸಿಂಪಲ್ಲಾಗಿ ಎಷ್ಟು ರುಚಿಯಾಗಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವು ಗೋಬಿ ಬದಲಿಗೆ ಇದರಲ್ಲೇ ಇದೇ ಜಾಗದಲ್ಲಿ ನೀವು ಕ್ಯಾಬೇಜ್ ಹಾಕ್ಕೊಳ್ಬೋದು, ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡ್ಕೊಳ್ಬೋದು. ಇದೇ ಥರ ಸೇಮ್ ಪ್ರೊಸೀಜರ್ನಲ್ಲಿ ಮೊದಲಿಗೆ ನಾನಿಲ್ಲಿ ಗೋಬಿ ತೊಗೊಂಡಿದ್ದೀನಿ. ಒಂದು ಪೂರ್ತಿ ಗೋಬಿ ತೊಗೊಂಡಿದ್ದೀನಿ. ವೆಯ್ಟ್ ಎಷ್ಟಿದೆ ಗೊತ್ತಿಲ್ಲ, ಮೀಡಿಯಮ್ ಸೈಜ್ ಗೋಬಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು, ಖಾರದ ಪುಡಿ 2 ಸ್ಪೂನು, ಮೆಣಸಿನ ಪುಡಿ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಫುಡ್ ಕಲರ್ ಬಳಸ್ತಾ ಇದ್ದೀನಿ, ಬೇಕಾದರೆ ಉಪಯೋಗಿಸ್ಕೊಳ್ಬೋದು. ಹಾಗೆ 1 ಕ್ಯಾಪ್ಸಿಕಮ್ಮು, 1 ಈರುಳ್ಳಿ, 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಕಾರ್ನ್ಫ್ಲೋರು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಮನೇಲಿರೋಂಥ ಅಕ್ಕಿ ಹಿಟ್ಟನ್ನೇ ಕೂಡ ಬಳಸ್ಕೊಳ್ಬಹುದು. ಹಾಗೆ ಈರುಳ್ಳಿ ಪೈರು ಒಂದು ಸ್ವಲ್ಪ. ಸಾಸ್ಗಳಲ್ಲಿ ನಾನು ವೈಟ್ ವೆನಿಗರು, ಹಾಗೆ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಹಾಗೆ ಟೊಮೊಟೊ ಕೆಚಪ್ಪು, ಸ್ವಲ್ಪ ಸೋಯಾ ಸಾಸ್ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ಪೆಷಲ್ ಅಂದರೆ ಶೆಜ್ವಾನ್ ಚಟ್ನಿ ಉಪಯೋಗಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಮೊದಲಿಗೆ ಈ ಥರ ನಾವು ಗೋಬಿನೆಲ್ಲನೂ ಸ್ವಲ್ಪ ದಪ್ಪವಾಗಿ ಬಿಡಿಸ್ಕೋಬೇಕಾಗತ್ತೆ. ತುಂಬ ಸಣ್ಣ ಆದರೆ ಫ್ರೈ ಮಾಡಿದಾಗ ಇನ್ನೂ ಸಣ್ಣ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪವಾಗಿಯೇ ನೀವು ಕಟ್ ಮಾಡಿ ಇಟ್ಕೊಳ್ಬೋದು. ಈ ದಿಂಡನ್ನ ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು ಸಣ್ಣದಾಗಿ ಹೆಚ್ಚಿ, ಇಲ್ಲ ಅಂದರೆ ನೀವು ಯಾವುದನ್ನ ಪಲ್ಯಗಳಿಗೆ ಹಾಕ್ಕೊಳ್ಬಹುದು ಅಥವಾ ಇದರಲ್ಲಿ ಕೂಡ ಸೇರಿಸ್ಕೊಳ್ಬಹುದು. ಗೋಬಿನೆಲ್ಲ ಹೆಚ್ಚಿರೋಂಥದ್ದು ಒಂದು ಡಬ್ರೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತೀನಿ. ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಹೊರಗಡೆ ಪಾತ್ರೆನಲ್ಲೇ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಉಪ್ಪಾಕಿ ನಾವು ಬೇಯಿಸೋದ್ರಿಂದ ಗೋಬಿ ಕೂಡ ಸಾಫ್ಟ್ ಆಗುತ್ತೆ. ಹಾಗೆ ಏನಾದರೂ ಹುಳಗಳಿದ್ರೆ ಅದು ಕೂಡ ಹೊರಗಡೆ ಬಂದುಬಿಡುತ್ತೆ. ಗೋಬಿನ ಒಂದು ಕಡ್ಡಿ ಅಥವಾ ಚಾಕುವಿಂದ ಚುಚ್ಚಿದಾಗ ಅದು ಪೂರ್ತಿ ಒಳಗಡೆ ಹೋಗಬೇಕು. ಅದರವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೀವು ಗೋಬಿ ಬೇಗ ಬೇಯುತ್ತೆ. ಗೋಬಿ ಫ್ರೈ ಮಾಡೋದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ ಪುಡಿ, ಉಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಫುಡ್ ಕಲರು ಒಂದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, 1-2 ಚಿಟಿಕೆಯಷ್ಟು. ನೀವು ಬೇಕಾದರೆ ಅಥವಾ ಮನೇಲಿದ್ದರೆ ಮಾತ್ರ ಬಳಸಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಒಂದು ಕೋಟಿಂಗ್ ಆಗಬೇಕು. ಬಜ್ಜಿಗೆ ಹಿಟ್ಟು ಕಲಿಸ್ಕೊತೀವಲ್ಲ ಆ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ನೀವು ಕ್ಯಾಬೇಜ್ದೆಲ್ಲ ಮಾಡೋದಿದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಕ್ಯಾಬೇಜ್ ನೀರು ಬಿಟ್ಕೊಳ್ಳುತ್ತೆ. ಕ್ಯಾಬೇಜ್ ಏನಾದ್ರು ಮಾಡ್ತೀವಿ ಅನ್ನೋದಾದರೆ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ಈ ಹದದಲ್ಲಿ ಇರಬೇಕು. ಅಥವಾ ಒಂದನ್ನ ನೀವು ಕೋಟಿಂಗ್ ಈ ರೀತಿ ಮಾಡಿ ನೋಡಿ, ಪೂರ್ತಿ ಕೋಟಿಂಗ್ ಕುತ್ಕೊಳ್ಬೇಕು. ತುಂಬ ತೆಳ್ಳ ಹಾಕಬಾರ್ದು. ಹಾಗಾದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಏನಾರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಗೋಬಿನೆಲ್ಲ ಮಿಕ್ಸ್ ಮಾಡೋಣ. ಎಲ್ಲ ರೆಡಿ ಆಗಿದೆ. ಈಗ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಕಲಸಿ ಇಡೋವಂಥ ಅವಶ್ಯಕತೆ ಇಲ್ಲ. ಅಷ್ಟರಲ್ಲಿ ನಾನು ಒಂದು ಸಾಸ್ ರೆಡಿ ಮಾಡ್ಕೊಳ್ತಿದ್ದೀನಿ. ಸೋಯಾ ಸಾಸು, ಟೊಮೊಟೊ ಸಾಸು, ಟೊಮೊಟೊ ಕೆಚಪ್ಪು, ಹಾಗೆ ವೆನಿಗರು ಇಷ್ಟನ್ನು ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಡಾರ್ಕ್ ಸೋಯಾ ಅದೇ ಒಂದು ಅರ್ಧ ಸ್ಪೂನಷ್ಟು ಬಳಸ್ಕೊಳ್ಳಿ. ಹಾಗೆ ರೆಡ್ ಚಿಲ್ಲಿ ಸಾಸು 1 ಸ್ಪೂನಷ್ಟು, ಟೊಮೊಟೊ ಕೆಚಪ್ ಮತ್ತು 2 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ವೆನಿಗರ್ ಕೂಡ 1.5 ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ಇಷ್ಟು ಹಾಕ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಬೇಗ ಪ್ರಿಪೇರ್ ಮಾಡ್ಕೊಳ್ಬೋದು. ಈಗ ಎಣ್ಣೆ ಕೂಡ ಒಂದು ಸೈಡ್ ಕಾಯ್ದಿದೆ. ಈಗ ಇದರೊಳಗಡೆ ಗೋಬಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಿಸ್ಪಿಯಾಗಿ ಬರೋಷ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮಗೆ ಮಂಚೂರಿ ಮಸಾಲೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೀಗೆ ಕೂಡ ಫ್ರೈ ಮಾಡಿ ತಿನ್ನಬಹುದು, ಚೆನ್ನಾಗಿರುತ್ತೆ. ಅದು ಕೂಡ ನಾವು ಮೆಣಸಿನ ಪುಡಿ, ಉಪ್ಪಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಟೇಸ್ಟಿಯಾಗಿರುತ್ತೆ. ನೋಡಿ, ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರೋಡ್ ಸೈಡಲ್ಲಿ ಅಥವಾ ರೆಸ್ಟೋರೆಂಟಲ್ಲಿ ಸಿಗೋಂಥ ಕಲ್ಲರೇ ಕಾಣ್ತಾ ಇದೆ. ಫುಡ್ ಕಲರ್ ಹಾಕಿರೋದ್ರಿಂದ ಅಷ್ಟೇ ಕಲರ್ ಚೇಂಜ್ ಆಗಿದೆ. ನೀವು ಬೇಕಾದರೆ ಬಳಸ್ಕೊಳ್ಬೋದು. ಗೋಬಿನೆಲ್ಲ ಫ್ರೈ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿದಂಥದ್ದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೇ 1 ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಒಂದು ಅರ್ಧ ನಿಮಿಷದಷ್ಟು ಫ್ರೈ ಆಗಲಿ. ಆನಂತರ 2 ಹಸಿಮೆಣಸಿನ್ಕಾಯಿ, ಹಾಗೆ 1 ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿ, ಮೆಣಸಿನ ಪುಡಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಖಾರ ಬೇಕಾಗುತ್ತೆ. ಅದೆಲ್ಲ ಫ್ರೈ ಆದ ನಂತರ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಾಸ್ಗಳು, ಎಲ್ಲ ಸಾಸ್ಗಳನ್ನೂ ಹಾಕ್ಕೊಳ್ಳೋಣ. ಈಗ ಒಂದು ಬೌಲ್ನಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ 1 ಸ್ಪೂನಷ್ಟು ಹಾಕ್ಕೊಂಡು 4 ಸ್ಪೂನಷ್ಟು ನೀರು ಹಾಕ್ಕೊಂಡು ತೆಳ್ಳ ಕಲಿಸ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಬಿಸಿನೀರನ್ನು ಹಾಕಿದ್ರೆ ಗಂಟಾಗುತ್ತೆ, ಡೈರೆಕ್ಟಾಗಿ ಹಾಕಿದ್ರೂ ಕೂಡ ಗಂಟಾಗುತ್ತೆ. ಹಾಗಾಗಿ ನೀರಲ್ಲಿ ಕಲಸಿ ಮಿಕ್ಸ್ ಮಾಡಿನೇ ನಂತರ ನಾವು ಸಾಸ್ ಎಲ್ಲ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಶೆಜ್ವಾನ್ ಚಟ್ನಿ 1 ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಈ ಚಟ್ನಿ ಹಾಕಿ ನೋಡಿ, ನಿಮಗೆ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಇದು ಸ್ವಲ್ಪ ಖಾರ ಕೂಡ ಇರುತ್ತೆ, ಕಲರ್ ಇರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕಾರ್ನ್ಫ್ಲೋರ್ ಎಲ್ಲ ಕಲಸಿ ಹಾಕಿದ್ದೀವಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿ ಬಂದಿದೆ. ಈಗ ನಾವು ಕೊನೆಯಲ್ಲಿ ಈರುಳ್ಳಿ ಪೈರು ಹಾಕ್ಕೊಳ್ಳೋಣ. ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು.
ಈಗ ಕರ್ದಿರೋಂಥ ಗೋಬಿ ಹಾಕ್ಕೊಳ್ಳೋಣ. ಗೋಬಿ ಹಾಕಿದ್ಮೇಲೆ ಸ್ಟವ್ನ ಸಿಮ್ ಮಾಡಿಬಿಟ್ಟು 2 ಸೌಟುಗಳನ್ನ ತೊಗೊಂಡು ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಬೇಕು. ತುಂಬ ರಫ್ ಆ್ಯಂಡ್ ಟಫ್ ಆಗಿ ಮಿಕ್ಸ್ ಮಾಡಬಾರ್ದು. ಗೋಬಿ ಕೂಡ ಪೀಸ್ ಆಗಬಾರ್ದು. ಆ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿರೋದ್ರಿಂದ ಗೋಬಿ ಚೆನ್ನಾಗಿ ಕೋಟಿಂಗ್ ಆಗಬೇಕು. ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಲೋ ಫ್ಲೇಮ್ನಲ್ಲಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗೋಬಿ ರೆಡಿ ಆಯಿತು ಮಂಚೂರಿ. ಈಗ ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಳ್ಬಹುದು. ಒಂದು ಗೋಬಿಗೆ ಒಂದು 30 ರೂಪೀಸ್ ಕೊಟ್ಟು ಒಂದು ಗೋಬಿ ತೊಗೊಂಡು ಬಂದರೆ 7ರಿಂದ 8 ಜನಕ್ಕಾಗಷ್ಟು ಮಂಚೂರಿ ಮಾಡ್ಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಕೂಡ ಬರುತ್ತೆ. ನೋಡಿದ್ರಲ್ಲ ಮಾಡೋದು ಎಷ್ಟೊಂದು ಸಿಂಪಲ್ ಅಂತೇಳಿ. ಗೋಬಿ ತೊಗೊಂಡು ಬಂದ ತಕ್ಷಣ ಇದನ್ನೊಂದ್ಸಲ ಟ್ರೈ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೀವು ಏನಾದ್ರು ಹೊಸಬ್ರಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ ಬಾಯ್. ಥ್ಯಾಂಕ್ ಯು.